ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜ್. ನನ್ನ ಕಂಪನಿ ಹೆಸರು ಒಂದು ಸೈಟ್ನಲ್ಲಿ ಕೆಲಸ ಮಾಡಿಬಿಟ್ಟು ಅಲ್ಲಿಂದ ಗಾಡಿ ಮುಂದೆ ಒಂದು ಸೈಟಿಂದ ಇನ್ನೊಂದು ಸೈಟ್ ತಗೊಂಡಾಗ ಎಷ್ಟು ಕಷ್ಟ ಮಾಡ್ತಾರೆ. ನಾರ್ಮಲಾಗಿ ಏಜೆಂಟ್ ಅವರೆಲ್ಲ ಕೆಲಸ ಆದಮೇಲೆ ಹೋಗ್ಬಿಡ್ತಾರೆ. ನಮ್ದು ಹಂಗಿಲ್ಲ, ಸರಿನಾ? ಕೆಳಗೆ ಗಾಡಿ ಯಾವಾಗ ಬಂತೋ ತಿರುಗಿ ಯಾವಾಗ ಹೋಗುತ್ತೋ ಅಷ್ಟು ದೂರ ಮಾತ್ರ ಆ ಸೈಟ್ಗೆ. ಸೊ ಇದು ಒಂದು ಸೈಟ್ನಲ್ಲಿ ಕೆಲಸ ಆಯಿತು, ಅಲ್ಲಿಂದ ಬೇರೆ ಸೈಟಿಗೆ ಮೂವ್ಮೆಂಟ್ ಮಾಡ್ತಾಯಿದ್ದಾರೆ. ಇದು ಬೋರ್ವೆಲ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಹೇಳೋಣ ಅಂತ, ಸರಿನಾ? ಗಾಡಿ ಹೋಯ್ತು, ಈಗ ಇನ್ನೊಂದು ಸೈಟ್ಗೆ ಫ್ರೆಶ್ ಆಗಿ ಗಾಡಿ ಬರ್ತಾರೆ. ಹೊಸದಾಗಿ ಬೋರ್ವೆಲ್ ಮಾಡಬೇಕಂದ್ರೆ ಏನೇನು ಪ್ರಾಬ್ಲಮ್ಗಳು, ಯಾವ ರೀತಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಒನ್ ಬೈ ಒನ್ನು ಈಚ್ಕೊಂಡು ಬರ್ತೀವಿ. ಗಾಡಿ ಮೂವ್ಮೆಂಟ್ ಮಾಡೋದು ನೈಟ್ 9 ಗಂಟೆ ಮೇಲೆ ಸೈಟಿಂದ ಬೀಳುತ್ತೆ. ನೆಕ್ಸ್ಟು ಸೈಟ್ಗೆ 4 ಗಂಟೆಯಿಂದ 5 ಗಂಟೆ ಒಳಗಡೆ ಎಂಟ್ರ್ ಆಗುತ್ತೆ. ಈಗ ಎಂಟ್ರ್ ಆಗ್ತಾಯಿಲ್ಲ, ಸರಿನಾ? ಬರೋ ಮುಂಚೆ ಕಾರುಗಳು ಇರುತ್ತೆ ರೋಡ್ನಲ್ಲಿ, ಅದೆಲ್ಲ ತೆಗಿಬೇಕು. ಮುಂಚೆನೇ ಒಂದು ದಿವಸ ಮುಂಚೆನೇ ಹೇಳಬೇಕು. ಗಾಡಿ ಬರುತ್ತಂತ ಹೇಳಿದ್ರೆ ಒಂದು ಸಲ ಗಾಡಿ ಬರಲ್ಲ. ಈಗ ಅವರು ಗಾಡಿ ತೆಗಿ ಅಂದರೆ ಅವ್ರು ಬೈತಾರೆ. ಗಾಡಿ ಬರಲಿ ನಾವು ತೆಗಿತೀವಿ ಅಂತ ನಾವು ಹೇಳ್ತೀವಿ. ಕಾರುಗಳು ಕ್ಲಿಯರ್ ಮಾಡಿ ಆಮೇಲೆ ಬರ್ತೀವಿ ಅಂತ. ಎಷ್ಟೋ ತೊಂದರೆಗಳು ಇರುತ್ತೆ. ಪಾರ್ಟಿಗೂ ಅಷ್ಟು ಈಸಿ ಪ್ರಶ್ನೆ ಇಲ್ಲ. ಗಾಡಿ ಸೈಟ್ ಹತ್ರ ಬಂದುಬಿಟ್ಟಿದೆ. ಸೈಟ್ ಬಂದು ನೋಡಿ, ಈಗಪ್ಪ ರೋಡ್ನಲ್ಲಿ ಅಡ್ಡ ಐತೆ. ಸೊ ಅದು ಬಂದು ಕ್ಲೋಸ್ ಮಾಡಬೇಕು. ಮೇಲುಗಡೆ ಕಲ್ಲೆಲ್ಲ ಇತ್ತು, ಅದೆಲ್ಲ ಡ್ರೈನೇಜ್ ಮಾಡೋ ಕಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ಸೆಟ್ ಮಾಡ್ತಾರೆ. ಆ್ಯಕ್ಚುಲಾಗಿ ಗಾಡಿಯವ್ರು ಬಂದು ಈ ಸೈಟು ನೋಡಬೇಕು ಡ್ರಿಲ್ ಮಾಡೋರು ಮುಂಚೆ. ನನ್ನ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ದಾರೆ. ಪಾರ್ಟಿನೂ ಸರಿ, ಬೋರು ಲಾರಿನೂ ಸರಿ, ಯಾವ ಕಸ್ಟಮರ್ ಇದ್ದರೂ ಸರಿ, ಇವರು ಮಿಸ್ಗೈಡು ಮಾಡಲ್ಲ, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅಂತ ನಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅದೇ ಪ್ರಕಾರ ನಾವೂ ಸರಿ ಏನೋ ತೊಂದರೆ ಇದ್ದರೂ ಹೇಳ್ಕೊಡ್ತೀವಿ. ಫಸ್ಟ್ ಬಂದು ಮೇಯ್ನ್ ಗಾಡಿ ಬಂತು, ಈಗ ಸಪೋರ್ಟ್ ಗಾಡಿ ಬರ್ತಾಯಿದೆ. ರೋಡೆಲ್ಲ ಕ್ಲಿಯರೆನ್ಸ್ ಮಾಡಿದ್ವಿ. ಎಷ್ಟು ಕಾರುಗಳಿತ್ತು ಗೊತ್ತಾ? ಎಲ್ಲ ರಿಮೂವ್ ಮಾಡಿಬಿಟ್ಟು ಫ್ರೀ ಮಾಡಿದ್ವಿ ನಿನ್ನೆ ನೈಟೇ. ಸೊ ಬೆಳಗ್ಗೆ ಬಂದು ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ, ಫ್ರೀಯಾಗಿ ಪರ್ಮಿಷನ್ ಇಲ್ಲ ಅಂದರೆ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಪರ್ಮಿಷನ್ ಒಂದು ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. PW ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಲೆಟರ್ ತಗೊಂಡಿಲ್ಲ ಅಂದರೆ ಗಾಡಿನೂ ಸೀಸ್ ಮಾಡ್ತಾರೆ, 1 ವಾರ ಇಟ್ಕೊಳ್ತಾರೆ. ಪಾರ್ಟಿನೂ ಸ್ಟೇಷನಲ್ಲಿ ಹಾಕ್ಕೊಂಡು ಹೇಳ್ತಾರೆ. ತುಂಬ ಚಿಕ್ಕ ವಿಷಯ. ಏನು ವಿಷಯ? ಒಂದು 500 ರೂಪಾಯಿ ಕೊಟ್ಬಿಟ್ಟು ಅಪ್ಲಿಕೇಶನ್ ಮಾಡಿದ್ರೆ 2 ತಿಂಗಳು ಬಿಟ್ಟು ಕಳಿಸ್ತಾರೆ. ಈ ಪಾರ್ಟಿ 2 ತಿಂಗಳ ಮುಂಚೆನೂ ಅಪ್ಲಿಕೇಶನ್ ಮಾಡಿದ್ದಾರೆ, ಯಾವ ಖರ್ಚು ಏನು ಮಾಡಿಲ್ಲ. ಲಂಚ ಕೊಡಬೇಕಂದ್ರೆ 30 ಕೇಳ್ತಾರೆ, 50 ಕೇಳ್ತಾರೆ, 70 ಕೇಳ್ತಾರೆ, ಹಿಂಗೆ ಹೋಗ್ತಾ ಇದೆ, ಸರಿನಾ? ಇದು ಎಲ್ಲ ಮ್ಯಾಟ್ರ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೆ. ಗಾಡಿ ಬಂತು, ಸೆಟ್ಟಿಂಗ್ ಮಾಡಿದರು. ಸೆಟ್ಟಿಂಗ್ ಮಾಡಿಬಿಟ್ಟು ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ. ವೈರ್ಗಳಿದ್ರೆ ಆಚೆ ಕಡೆ ಬರುತ್ತೆ, ಇದನ್ನೆಲ್ಲ ವೈರ್ ಪ್ರಾಬ್ಲಮ್ ಇಲ್ಲ, ಫುಲ್ಲು ಲಿಫ್ಟ್ ಮಾಡ್ತಾರೆ. ಇದು ಸೆಟ್ಟಿಂಗ್ ಮಾಡೋಕ್ಕೆ ಒಂದು 1/2 ಅವರಿಂದ 20 ನಿಮಿಷ ಆಗ್ಬೋದು. ಸೊ ಯಾವಾಗಲೂ ಸರಿ, ಇದು ಕೆಲಸ ಬಂದು ಮಂಡೇ ಮಾಡ್ತಾಯಿದ್ವಿ. 7:30 9 ಗಂಟೆಗೆ ರಾವಕಾಲ ಇದೆ. ಅದು ಮುಂಚೆನೇ ಶುರು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಗಾಡಿಯವರು ಬಂದುಬಿಟ್ಟಿದ್ದಾರೆ, ಮಾಡ್ತಾಯಿದ್ವಿ. ಸೈಟ್ ಬರಾಬರ್ ಇದು ಬಂದು ಸೆನ್ಸರ್ ಗಾಡಿ, ನಾರ್ಮಲ್ ಇದೇ ಹಳೆ ಗಾಡಿ, ನನಗೆ ಲಕ್ಕಿ ಗಾಡಿ. ಎಲ್ಲಿ ಹೋಗಿದ್ರೂ ಸರಿ ನೀರಿಲ್ಲ ಅಂತ ಬರುವುದಿಲ್ಲ, ಎಲ್ಲಿ ಹೋದರೂ ಸರಿ ನೀರು ಬಂದ್ಬಿಡುತ್ತೆ. ಎಲ್ಲ ಜನಗಳು ನಮ್ಮನ್ನು ನಂಬ್ತಾರೆ, ನಾವು ಗಾಡಿ ಡಿಪೆಂಡ್ ಮಾಡ್ತೀವಿ.
ಯಾವಾಗಲೂ ಗಾಡಿ ಚೇಂಜ್ ಮಾಡೋಲ್ಲ. ಒಂದು 20 ವರ್ಷದಿಂದ ಈ ಗಾಡಿನ ಯೂಸ್ ಮಾಡ್ತೀನಿ. ವಾರಕ್ಕೆ ಒಂದು 2-3 ಪಾಯಿಂಟ್ ಚೆಕ್ ಮಾಡ್ಬೋದು. ಮಾಡೋದು ತಿಂಗಳಿಗೆ 2-3 ನಮಗೆ ಬಂದು ಕಸ್ಟಮರು ಒಳ್ಳೆ ಕಸ್ಟಮರ್ ರೀ. ಲೋಟಸ್ ಯಾರು ಅಂಡರ್ಸ್ಟ್ಯಾಂಡ್ ಮಾಡಿ ಯಾರು ನಂಬ್ತಾರೋ ಮಾಡಿಕೊಡ್ಬೋದು. ನಮ್ಮ ಮೇಲೆ ಹೋಪ್ ಇಲ್ಲ ಅವ್ರ ಬಂದು ಮಾಡಿ ಕಳಿಸಲ್ಲ. ಎಷ್ಟೋ ಜನ ಬರ್ತಾರೆ, ಸರ್ ನಿಮ್ಮ ಹತ್ರ ರೇಟ್ ಜಾಸ್ತಿ ಇಲ್ಲ. ಹೌದು, ನಾವು ಒಪ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ ಮಿಸ್ಗೈಡಿಂಗ್ ಇರೋದು, ರೇಟ್ ಕಡಿಮೆ ಇರೋ ಅಲ್ಲಿಗಳೇ ಒಪ್ಕೊಳ್ಳಿ, ಪಾಯಿಂಟ್ ಬೇಕು ನಾನು ಮಾಡ್ತೀನಿ. ಆಮೇಲೆ ಪ್ರಾಬ್ಲಮ್ ಬಂದಮೇಲೆ ಹೇಳ್ತಾರೆ, ಸರ್ ಕೊಟ್ಟಿರ್ಬೋದು ಸರ್, ಬಂದವರು ಬಂದಿದ್ದಾರೆ, ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ದಾರೆ, ಇದು ಹಾಕ್ಬಿಟ್ಟಿದ್ದಾರೆ, ಅದು ಹಾಕ್ಬಿಟ್ಟಿದ್ದಾರೆ, ಏನೇನೋ ಮಾಡಿಬಿಟ್ಟಿದ್ದಾರೆ. 10 ಇಂಚ್ ಪೈಪು 80 ಅಡಿ ಹಾಕಿದ್ದಾರೆ, ಕೇಸಿಂಗ್ ಪೈಪು 110 ಅಡಿ ಹಾಕಿದ್ದಾರೆ, ಫಿಲ್ಟರ್ ಪೈಪ್ 1000 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಫಿಲ್ಟರ್ ಪೈಪ್ ಹಾಕಿದ್ರೆ ಸರಿ ಬಂದು ಕ್ಲೋಸ್ ಆಗಿದೆ. ನಾವು ಆಗಲಿ 1300 ಫೀಟು, ಬೋರ್ ಇರೋದು ಬರೀ 300 ಫೀಟು. ಏನೇನೋ ಪ್ರಾಬ್ಲಮ್ ಇರ್ತಾರೆ. ಏನು ವಿಷಯ? ರೇಟ್ ಕಡಿಮೆ. ನನ್ನಂತ 10-20 ರೂಪಾಯಿ ರೇಟ್ ಕಡಿಮೆ. ಗಾಡಿಯವ್ರು ಹೆಂಗೆ ಬರ್ತಾರೆ, ಯಾವ ಏಜೆಂಟು ಹೋಗಿ ನೀವು ಅಡ್ವಾನ್ಸು ಇಸ್ಕೊಳ್ತಾರೆ ಆಫೀಸ್ನಲ್ಲಿ, ಗಾಡಿ ಕಳಿಸ್ಬಿಡ್ತಾರೆ. ಗಾಡಿ ನೀವೇನು ಮಾಡಬೇಕು, ಮೇನ್ ರೋಡಿಂದ ಪಿಕಪ್ ಮಾಡಿ, ಆಮೇಲೆ ಪೂಜೆ ಮಾಡ್ತಾರೆ. ಏನು ಕೆಲಸನೂ ಪೂಜೆ ಮಾಡಿ ಪಿಕಪ್ ಮಾಡಿ 3 ಟೈಮ್. ಆಮೇಲೆ ಎಲ್ಲ ಕೆಲಸ ಆದಮೇಲೆ ಎಷ್ಟು ಹೊಡಿಬೇಕು ನಿಮಗೆ? 1000. ಓಕೆ ಸರ್, 1000 ರಾಡ್ ಇದೆ, 1200 ರಾಡ್ ಇದೆ, ನೀವು ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಎಷ್ಟು ಕೇಸಿಂಗ್ ಹೋಯ್ತು, ಎಷ್ಟು ಬಂಡೆ ಬಂತು, ನೀರು ಬಂತ ಇಲ್ಲಣ್ಣ, ಸರಿನಾ? ಕೆಲವು ಟೈಮ್ ಏನು ಮಾಡ್ತೀವಿ, ಇದನ್ನೆಲ್ಲ ನೀವು ನೋಡ್ಬೋದು. ಎಷ್ಟೋ ಸಲ ನೀರು ಬರೋ ಥರ ಇರುತ್ತೆ, ಬಟ್ ನೀರು ಬಂದಿಲ್ಲ. ಗಾಡಿಯಿಂದ ನೀರು ಬಿಡ್ತಾ ಇದ್ದಾರೆ, ಅದು ವಾಟರ್ ಇಂಜೆಕ್ಷನ್ ನೀರು, ಅದಂತ ನೀರು ಬಂದಿದೆ ಅಂತ ತಿಳ್ಕೊಬೋದು. ಇಲ್ಲ, ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. 2 ಪಾರ್ಟಾಗ ಮಾಡಿದ್ದೀವಿ. ಫಸ್ಟ್ ದಿವಸ ಕೆಲಸ, ಎರಡನೇ ದಿವಸ ಕೆಲಸ. ಫಸ್ಟ್ ಅಪ್ಪ ಅಮ್ಮ ಕುಲದೈವ ಇಷ್ಟ ದೈವ, ಸರಿನಾ? ಅದಕ್ಕೆ ಗಾಡಿ ಸ್ಟಾಪ್ ಮಾಡಿದ್ವಿ, ಪೂಜೆ ಮಾಡ್ತಿದ್ವಿ. ಈ ಪಾಯಿಂಟಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ನಾನು ಪೂಜೆ ಮಾಡಬೇಕು, ಅದು ಏನೋ ಒಂದು ಕಾರಣಕ್ಕೆ ವಿಡಿಯೋ ನಾವೇ ಮಾಡಬೇಕಲ್ಲ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಪೂಜೆ ಮಾಡಿದ್ದೆ. ಏನೋ ಇದು ಬಂದು ಸ್ವಲ್ಪ ಕೋಕೋನಟ್ ಬಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಲೈಟಾಗಿ ಒಂದು 10%. ಅದನ್ನು ವಾಚ್ ಮಾಡಿದ್ವಿ. ಸರ್ ಏನೋ ಒಳ್ಳೆಯದಕ್ಕೆ ಇರುತ್ತೆ ಎಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಪೂಜೆ ಶುರು ಮಾಡಿದ್ವಿ. ಪೂಜೆ ಮಾಡಿಬಿಟ್ಟಿದ್ದಾರೆ, ಎಲ್ಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಕೆಲ್ಲಾಕ್ಬಿಟ್ಟು ನೋಡ್ತಾರೆ, ಸರ್ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಸರ್ ಅದೆಲ್ಲ ಏನು ಪರವಾಗಿಲ್ಲ ಸರ್, 1 ಇಂಚು 2 ಇಂಚಲ್ಲಿ ಏನು ಪರವಾಗಿಲ್ಲ, ಹಂಗೆ ಮಾಡ್ಬೋದು ಅಂತ ನಾವು ಹೇಳಿಬಿಟ್ಟಿದ್ರೆ ಆ ಮಾತೇ ಇಟ್ಕೊಳ್ತಾರೆ. ತಿರ್ಗಾ ಚೇಂಜಸ್ ಮಾಡಿದ್ವಿ, ಪಾರ್ಟಿಗೆ ಸಮಾಧಾನ ಆಗುತ್ತೆ. ಹೇಗೆ ಯಾವ ರೀತಿ ಅಂತ ರಾಡೆಲ್ಲ ಹಾಕ್ಬಿಟ್ಟಿದ್ವಿ. ಈಗ ಕೆಲ್ಲ ಹಾಕ್ಬಿಟ್ಟು ನೋಡ್ತಾರೆ, ಸ್ವಲ್ಪ ಇದು ಮಾಡಿದ್ರೆ ಅಡ್ಜಸ್ಟ್ ಮಾಡಿದ್ರೆ ಚೆನ್ನಾಗಿ. ಸರಿ ಸರ್ ಮಾಡೋಣ, ಎಲ್ಲ ಐತೆ, ಹೊಡೆದೋಗ್ಬಿಟ್ಟಿದ್ದಾರೆ, ಪೂಜೆ ಮಾಡಿಬಿಟ್ಟಿದ್ದಾರೆ. ಸರಿ ಅಂತ ಎಲ್ಲ ತೆಗಿಬಿಟ್ಟು ಲಿಫ್ಟ್ ಮಾಡಿಬಿಟ್ಟು ಆ ಪಾರ್ಟಿಗೆ ಸರಿ 1 ಇಂಚು 2 ಇಂಚಿನ ಏನು ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ಇದ್ರೂ ಫಾಸ್ಟಿಗೆ ಸಮಾಧಾನ ಆಗಬೇಕಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಮೇಯ್ನ್ ಮೋಟೋ ಅದನ್ನೇ, ಸರಿನಾ? ಆಮೇಲೆ ಸೆಟ್ಟಿಂಗ್ ಮಾಡಿಬಿಟ್ಟಿದ್ದಾರೆ, ಇಮಿಡಿಯೇಟಾಗಿ ಪೇಮೆಂಟ್ ಕೊಟ್ಬಿಟ್ಟಿದ್ದಾರೆ. ಮನೆ ಒಳಗಡೆ ಕರೆಸ್ಬಿಟ್ಟು 1 ಲಕ್ಷ ರೂಪಾಯಿಗೆ ಕೊಡ್ತಾಯಿದ್ದಾರೆ, ಸರಿನಾ? ಗಾಡಿ ಸ್ಟಾರ್ಟ್ ಮಾಡೋ ಮುಂಚೆ ಫಸ್ಟು 10,000 ರೂಪಾಯಿ, ಆಮೇಲೆ 1 ಲಕ್ಷ ರೂಪಾಯಿ, ಆಮೇಲೆ 500 ಫೀಟ್ ಹೋಗ್ಮೇಲೆ 50,000 ರೂಪಾಯಿ, ಆಮೇಲೆ 700 ಫೀಟ್ ಹೋಗ್ಮೇಲೆ 50,000 ರೂಪಾಯಿ. ಅದು ನನ್ನ ಪ್ರಿನ್ಸಿಪಲ್. ಆ ಥರ ಮಾಡಬೇಕಂದ್ರೆ ಮುಂಚೆನೇ ಹೇಳ್ತೀನಿ. ಗಾಡಿ ಏನು ಪ್ರಾಬ್ಲಮ್ ಆಗುತ್ತೆ
ಚೆನ್ನಾಗಿ ಮಾತಾಡಿದ್ರೆ ಕಾಫಿ ತೊಗೊಂಡು ಕೊಟ್ಟಿರ್ಬೋದು, ಅದೂ ಅವ್ರಿಗೆ ಲಾಸ್ ಆಯಿತು. ನಾವು ಒಂದಲ್ಲಂತೂ PVC ಬಿಡ್ತೀವಿ. ಸರಿನಾ? ಇದು ಆಯಿತು. ಅದು ವಿಡಿಯೋ ನೆಕ್ಸ್ಟ್ ಬರುತ್ತೆ, ನಾನು ಮುಂಚೆನೇ ನಿಮ್ಗೆ ಹೇಳ್ತೇನೆ. ಈಗ ಇದು ಆದಮೇಲೆ ಒಂದೇ ಒಂದು ರಾಡು PVC ರಿಯಾಕ್ಷನ್ ಮಾಡೋದಕ್ಕೆ ರೆಡಿ ಮಾಡಿದ್ದೇವೆ. ನಾವು 99% ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡೋದು. ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಿದ್ರೆ ಬೋರ್ ಬಂದು ನನ್ನ ಲೆಕ್ಕ ಪ್ರಕಾರ ಇದು ಸುಂಟಗೊಂಡ ಲೆಕ್ಕ. ಈಗ ನಾವು ಕೇಸಿಂಗ್ ಒಂದು 100 ಫೀಟ್ ಎರೆಕ್ಷನ್ ಮಾಡ್ತೀನಿ ಇಟ್ಕೊಳ್ಳಿ. ನಿಮಗೆ 230 ಇಲ್ಲ 340 ಇಲ್ಲ 450 ಎಲ್ಲೇ ಒಂದು ಜಾಗ ಬಂದು ಇದು ಆಗುತ್ತೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ಲೂಸ್ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಸೊ 1400 ಮಾಡಿದ್ರು 1400 ನಾವು ಎಲ್ಲಿ ಲೂಸ್ ಬಂದು 20-50 ಸೇರಿ ಫಿಲ್ಟರ್ ಪೈಪ್ ಲಾಕ್ ಮಾಡ್ಬೋದು. ಆ ಥರ ಸಿಸ್ಟಮ್ ನೀವು ಇಲ್ಲ ಅಂತ ಬೇರೆಯವ್ರಿಗೆ ಹೇಳಿ, ಯೂಸ್ ಆಗಲಿ. ಈ ವಿಡಿಯೋನೆಲ್ಲ ಅವ್ರು ಹೇಳಿದ್ದಾರೆ, ಅವ್ರು ಮಾಡ್ತಾರಂತ ನವರು ಮಾಡ್ತಾರೆ. ಪೈಪ್ ಎರೆಕ್ಷನ್ ಮಾಡ್ತಾರೆ. MME ಬೋರ್ಲ್ ಅವ್ರು ಹೇಳಿದ್ದಾರೆ ಮಾಡೋಕ್ಕೆ ಹೇಳಿದ್ರೆ ಲಾಕ್ ಮಾಡ್ತಾರೆ. ಆ ಥರ ಲಾಕ್ ಮಾಡಿಕೊಡಿ ಕೇಸಿಂಗ್. ಸೊ ಅವಾಗ ಏನಾಗುತ್ತೆ, ಬೇರೆ 400 ಮಾತ್ರ ಲಾಕ್ ಮಾಡ್ಬೋದು. 1000 ಫೀಟ್ ಬಂದು ನಿಮಗೆ ಸೇವ್ ಆಗುತ್ತೆ. ಕೇಸಿಂಗ್ ಪೈಪ್ ಆದಮೇಲೆ ಬಂಡೆ ಬಿಡ್ತಾರೆ, ನಾರ್ಮಲ್ ಆಗ್ತದೆ. ಅದಾದಮೇಲೆ ಬಂಡೆ ಟಚ್ ಆಗುತ್ತೆ. ರಾಕ್ ಇಲ್ಲಿ 2 ಐತೆ, ಒಂದು ಸಾಫ್ಟ್ ರಾಕು, ಒಂದು ಹಾರ್ಡ್ ರಾಕ್. ಸಾಫ್ಟ್ ರಾಕು ಟಚ್ ಆಗುತ್ತೆ. ಹಾರ್ಡ್ ರಾಕು ಟಚ್ ಆದಮೇಲೆ ಇಮ್ಮಿಡಿಯೇಟಾಗಿ ರಾಡ್ ರಿಮೂವ್ ಮಾಡ್ತಾರೆ. ಆ ಥರ ಬಿಡ್ಬೋದು. ಸರಿನಾ? ಹಾರ್ಡ್ ರಾಕ್ನಲ್ಲಿನೂ ಸರಿ ಒಂದು ಸ್ವಲ್ಪ ಒಂದು 5 ಅಡಿ ಅಟ್ಲೀಸ್ಟು ಡ್ರಿಲ್ ಮಾಡಬೇಕು. ಡ್ರಿಲ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಫಸ್ಟು ಸಾಫ್ಟ್ ರಾಕು, ಆಮೇಲೆ ಹಾರ್ಡ್ ರಾಕು, ಆಮೇಲೆ ಮಡ್ಡು, ಆಮೇಲೆ ಸಾಫ್ಟ್ ರಾಕು. ಅದನ್ನು ನೋಡಬೇಕು. ಅಕ್ಕಪಕ್ಕ ಬಿಲ್ಡಿಂಗ್ ಐತೇನೋ, ಎಲ್ಲ ಬೋರಲ್ಲಿ ನೀರು ಬರ್ತಾಯಿದೋ ಇಲ್ಲನೋ ಅದೆಲ್ಲ ವಿಚಾರಣೆ ಮಾಡಬೇಕು. ಈಗ ಮೆಜಾರಿಟಿ
ಈಗ ನೀರು ನೀವು ನೋಡಿದಿಲ್ಲ, ಅದು ಬಂದು ನೀರು ಬಂದಿಲ್ಲ. ಇವರು ನೀರು ಬಿಟ್ಟು ಕೇಸಿಂಗ್ ಎರೆಕ್ಷನ್ ಮಾಡಬೇಕಂತ ನೀರು ಬಿಟ್ಟಿದ್ದಾರೆ. ಎಲ್ಲ ರಾಡು ರಿಮೂವ್ ಮಾಡ್ತಾ ಇದ್ದಾರೆ. ಏನು ಹಾಕಿದಾರೋ ಕ್ಲೇ ಬಿಟ್ಟು ಹಾಕಿದ್ದಾರೆ. ಕ್ಲೇ ಬಿಟ್ಟು ಹ್ಯಾಮರ್ನಲ್ಲಿ ಹಾಕಿದ್ದಾರೆ. ಫಸ್ಟು ಬಂದು ಕ್ಲೇ ಬಿಟ್ಟು ಮಾತ್ರ ಹಾಕಿದ್ದಾರೆ. 10 ಇಂಚು ಪೈಪ್ ಎರೆಕ್ಷನ್ ಮಾಡೋಕ್ಕೆ, 7 ಇಂಚು ಪೈಪ್ ಎರೆಕ್ಷನ್ ಮಾಡೋಕ್ಕೆ ಕ್ಲೇ ಬಿಟ್ಟು ಏನದು ಏನೋ ಒಂದು ಮಾಡಿದ್ದಾರೆ. ಮಾಡಿದ ಮೇಲೆ ಕ್ಲೇ ಬಿಟ್ಟು ಮಾಡಿದ ಮೇಲೆ ನೆಕ್ಸ್ಟ್ ಬಂದು ಕೇಸಿಂಗ್ ವೆಲ್ಡಿಂಗ್ ಮಾಡ್ತಾರೆ. ಬಾಟಮ್ನಲ್ಲಿ ಒಂದು ಪೈಪ್ ಕಾಯರ್ ಹಾಕ್ತಾರೆ. ನೆಕ್ಸ್ಟು ಟಾಪ್ನಲ್ಲಿ ಒಂದು ಕಾಯರ್ ಹಾಕ್ತಾರೆ. ಸೆಂಟರ್ನಲ್ಲಿ ಬಂದು ವಾಟರ್ ಇಂಜೆಕ್ಷನ್ ಹೋಗೋಕ್ಕೆ ಇದು ಮಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿ ಮುಂಚೆ ಮೇಲೆ ನಾವು ಏನು ಹೇಳಿದ್ರು ನಿಮಗೆ ಕೇಳಲ್ಲ, ನೋಡ್ಕೊಳ್ಳಿ. ಆವಾಗ ಬಂದು ಇವತ್ತು ಫುಲ್ ಡೇ ಬಂದು ನೀರು ಬಂದಿಲ್ಲ. ಆವಾಗ ಬಂದು ಸ್ವಲ್ಪ ನೀರು ಬಿಡ್ತಾ ಇದ್ದಾರೆ ವಾಟರ್ ಇಂಜೆಕ್ಷನ್ ಮಾಡೋಕ್ಕೆ. ಆ ನೀರೇ ಆಚೆ ಕಡೆ ಬರ್ತಾ ಇದ್ದಾರೆ. ಬಂಡೆ ಬಂದು 299 ಬಂದು ಎಂಟಿ ಗ್ಲಾಸ್ ಒಂದು ಸಿಕ್ಕಿದೆ. ಅದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೌಂಡ್ ಬಂದ್ಬಿಟ್ರೆ ಏನೂ ಕೇಳಲ್ಲ. ಬಂದ ಮೇಲೆ ಏನದು ಫುಲ್ ಡೇ ಬಂದು ನೀರು ಬಂದಿಲ್ಲ. ಸೊ ನೈಟು ಬಂದು ಸ್ಟಾಪ್ ಮಾಡ್ತೀವಿ. ನಾಳೆ ದಿವಸ ಇದು ಮಾಡಿದರೆ ಸ್ಟೋರೇಜ್ ನೀರು ಬರಬೇಕು. ಸ್ಟೋರೇಜ್ ನೀರು ಬಂದರೆ ನೀರು ಇದೆ ಅಂತ ಲೆಕ್ಕ. ಸ್ಟೋರೇಜ್ ನೀರು ಬಂದಿಲ್ಲ ಅಂದರೆ ನೀರು ಇಲ್ಲ ಅಂತ ಲೆಕ್ಕ. ಎಷ್ಟು ನೀರು ಟಚ್ ಆಗಿದೆಯೋ ಅಷ್ಟು ದೂರಕ್ಕೆ ಬರುತ್ತೆ. ಯಾಕೆ ಈಗನೇ ಹೇಳ್ತಾ ಇದ್ದರೆ, ಈಗ ಸ್ವಲ್ಪ ನೇರದಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ತಿರ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಏನು ಹೇಳಲ್ಲ. 2-3 ಸಲ ನೀರು ಬಂತರ ವೀಡಿಯೋ ಬರುತ್ತೆ. ಇಲ್ಲ, ನಾರ್ಮಲ್ ಆಗಿ ಬೋರ್ಗಳಿಂದ ನೀರು ಬಿಟ್ಬಿಟ್ಟು, ಬೋರ್ ಗಾಡಿಯಿಂದ ನೀರು ಬಿಟ್ಬಿಟ್ಟು ಪಾಯಿಂಟಿಂದ ನೀರು ಬಂತು ಅಂತ ಸುಳ್ಳು ಹೇಳೋಕ್ಕೆ ಚಾನ್ಸಸ್ ಐತೆ. ಎಲ್ಲರೂ ಆ ಥರ ಹೇಳಲ್ಲ. ನೋಡಿ, ಪೊಲೀಸವರು ಬಂದುಬಿಟ್ಟಿದ್ದಾರೆ. ಗಾಡಿ ಸ್ಟಾಪ್ ಮಾಡಿಬಿಟ್ರಲ್ಲ, ಸ್ಟಾಪ್ ಮಾಡಕ್ಕೆ ಹೇಳಿದ್ರು. ನೆಕ್ಸ್ಟ್ ಬಂದು ಅವರು ತರಕಾರಿ ಅವರು ಕಿಚನ್ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಡ್ರಿಲ್ಲರ್ ಬಂದು ಅವರು ವೆಲ್ಡಿಂಗ್ ಮಾಡ್ತಾರೆ. ನನ್ನ ಕೆಲಸ ನಾನು ವೀಡಿಯೋ ಮಾಡ್ತಾಯಿದ್ವಿ. ಇದು ಫಸ್ಟ್ ಕ್ರಾಸು ಗಾಡಿ, ಕಾರು 100 ನಂಬರದು ಸರಿನಾ ಗಾಡಿದು. ನನ್ನ ಕೆಲಸ ನಾನು ವೀಡಿಯೋ ಮಾಡ್ತಾಯಿದ್ದೀವಿ. ಮಾತಾಡಿಬಿಟ್ಟು ನೋಡಿಬಿಟ್ಟು ಸೈಲೆಂಟಾಗಿ ಹೋಗ್ಬಿಟ್ಟು ₹1 ನಮ್ಗೆ ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ಪರ್ಮಿಷನ್ ತೊಗೊಂಡ್ಬಿಟ್ರೆ ಯಾರು ಇದನ್ನು ನೋಡೋಂಗಿಲ್ಲ, ಮಾಡೋಂಗಿಲ್ಲ. ನಾವು தைரியமாக ಮಾಡ್ಬೋದು. ಈಗ கேசிங் பைப்பு வாங்காத நீங்கள் கை வைக்காதீங்க. நான் இம்மீடியட்டாக போய் இது லெட்டரெல்லாம் வாங்கி கொடுக்கணுமான்னு சொல்லிட்டு அதை செக் பண்ணுறதுக்கு அவ்வளோதான். என்ன பண்ணாலும் 3 months ನೋಡಿ. ಎಲ್ಲ ವೀಡಿಯೋಗಳು ನಾನು ನಿಮಗೆ ಹಾಕ್ತಾಯಿದ್ವಿ, ಕೊಡ್ತಾಯಿದ್ವಿ ಅಂದರೆ ನಾನು ಫುಲ್ ಟೈಮಲ್ಲಿ ಇರ್ತೀವಿ ಅಂತ ನಿಮಗೆ ಪ್ರೂಫ್ ಆಗಿಬಿಡುತ್ತೆ. எனக்கு தெரில, ಗೊತ್ತಾಯ್ತಾ? ಒಳಗಡೆ ಹೋಗ್ತಾ ಇದೆ ನೋಡಿ, ಒಂದು ಲೆಂತ್ ಹೋಗ್ತಾ ಇದೆ. இல்லை நீங்கள் லெட்டர் இது வாங்கணும், ஃபார்மு. அதை ஃபில் பண்ணி அந்த பையன் அங்கே போனோன்னா அவங்க அவ்வளோ ಸೆಕೆಂಡ್ ಲೆಂತ್ ಬರ್ತಾ ಇದೆ. ಸರಿನಾ? ದಯವಿಟ್ಟು ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ತೀರಾ? ಬೇರೆಯವ್ರಿಗೆ ಶೇರ್ ಮಾಡ್ತೀರಾ? ಇದು ಬಂದು ಇನ್ನೊಂದು ಸಲ ಹೇಳ್ತಾ ಇದ್ದೀವಿ, ಬೆಳಗ್ಗೆ 7 o'clock ಸ್ಟಾರ್ಟ್ ಮಾಡಿ ಸಾಯಂಕಾಲ 7 o'clock ಇದು ಸ್ಟಾಪ್ ಮಾಡಿದ್ರು. ಅದು ವಿಡಿಯೋ ಇದು ನೋಡಿದ್ರ ಲೈಸೆನ್ಸ್ ಅವರು ಬಂದು ಪರ್ಮಿಷನ್ ಲೆಟರ್ ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಪೊಲೀಸರು ಬಂದರು ಸರಿ ಸೈಲೆಂಟ್ ಆಗಿ ಯಾಕಂದ್ರೆ ಮೊಬೈಲಲ್ಲಿ ಮೆಮರಿ ಇಲ್ಲ. ಒಂದೇ ವಿಡಿಯೋನು ಖರ್ಚ ಬಂದು ₹500 ಇರಲ್ಲ. ಹಿಂಗೆ ಒಂದು ₹5,000 ಆಗುತ್ತೆ. ಸರಿನಾ? ಬಟ್ 3 ತಿಂಗಳ ಮೇಲೆ ಆಗುತ್ತೆ. ಕೇಸಿಂಗ್ ಫಿಟ್ ಮೇಲೆ ಈಗ ಹೋಗ್ಬಿಟ್ರೆ ಫುಲ್ ಡಿಮಾಂಡ್ ಮಾಡ್ತಾರೆ. 2-3 ಜಾರ ನೀರು ಬರುತ್ತೆ. ಸಾಫ್ಟ್ ರಾಕ್ ಬರುತ್ತೆ. ರಾಕ್ ಬಂಡೆಗೆ ಚೇಂಜ್ ಆಗಿಲ್ಲ. ಬಂಡೆ ಚೇಂಜ್ ಆಗಿದ್ರೆ ಬರುತ್ತೆ. ವೆಯ್ಟ್ ಮಾಡಿಬಿಟ್ಟು ಲಾಸ್ಟ್ ಮಾತ್ರ ನೋಡಿ. ಇದು ಈಗ ಎಕ್ಸ್ಪ್ಲೇನ್ ಮಾಡೋದು ಆಗಲ್ಲ. ವಾಟರ್ ಇಂಜೆಕ್ಷನ್ ಪೈಪ್ ಹಾಕಿದ್ದಾರೆ. ಅದು ಈ ಪೈಪ್ ಹಾಕ್ತಾರೆ. ಇದು ಮೂಲಕನೇ ವಾಟರ್ ಇಂಜೆಕ್ಷನ್ ಹೋಗೋದು. ಇಲ್ಲಾಂದ್ರೆ ಪೌಡ್ರ್ ಬಂದುಬಿಡುತ್ತೆ. ಹೆಂಗೆ ಹಾಕ್ತಾರೆ ಅಂತ ನೋಡಿ. ಬ್ಯಾಲೆನ್ಸ್ ನೀವೇ ನೋಡ್ಕೊಳ್ತೀರಾ? ಯಾಕಂತ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಏನು ಕೇಳಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ.
ನನ್ನ ನಂಬರ್ ಹೇಳ್ಬಿಡೋಣ, 9035278897. ಇನ್ನೊಂದು ಸಲ ಹೇಳ್ಬಿಡೋಣ, 9035278897. MME ಬೋರ್ವೆಲ್. ನೋಡಿ ಪೈಪ್ ಅಷ್ಟೇ ಹೋಗಿದೆ, ಎಷ್ಟು ಹೋಗುತ್ತೆ ಅಷ್ಟು ಹೋಗ್ಬಿಟ್ಟು ಬ್ಯಾಲೆನ್ಸು ಕಟ್ ಮಾಡ್ತಾರೆ. ಎಲ್ಲರಿಗೂ ನನ್ನ ಹಂಬಲ್ ರಿಕ್ವೆಸ್ಟು, ನಾನು ಎಲ್ಲಿ ಹೋಗ್ಬಿಟ್ಟು ಲೈವ್ ವಿಡಿಯೋ ಹಾಕಿದರೂ ಸರಿ ಖಂಡಿತ ಪ್ರಾರ್ಥನೆ ಮಾಡ್ಕೊಳ್ಳಿ. ಚೆನ್ನಾಗಿ ನೀರು ಬರಬೇಕು ಅಂತ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿದ್ರೆ ಬಂದ್ಬಿಡುತ್ತೆ. ಇದಕ್ಕೂ ಹಾಕಿದ್ವಿ ಕಾಣಿಸ್ತೆ, ನೋಡೋಣ. ಕಟ್ ಮಾಡಿಬಿಟ್ಟು ತೆಗಿಬಿಡ್ತಾರೆ ಬ್ಯಾಲೆನ್ಸ್ ಪೈಪು. ನೆಕ್ಸ್ಟು ರಾಡುಗಳು ಗಾಡಿ ಶುರು ಮಾಡ್ತಾರೆ. ಗಾಡಿ ಶುರು ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಮೇಲೆ ಸೌಂಡ್ಗೆ ಏನು ಕೇಳಲ್ಲ, ನೀವು ನೋಡ್ಕೊಳ್ಳಿ. ಇದೆಲ್ಲ ನಾನು ತುಂಬ ಪೇಷಂಟಾಗಿ ಮಾಡಬೇಕು. ನೀವು ನೋಡೋಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನೋಡಿ ಸ್ಟಾರ್ಟ್ ಮಾಡಬೇಕು, ಕಾಣಿಸ್ತಾ ಇರ್ಬೇಕು. और भी नहीं पड़ेगा, कटरे भी अच्छा वाला पेट लगेगा।
ಏನಮ್ಮ? ಸರಿಮ್ಮ ಸರಿಮ್ಮ ಸರಿಮ್ಮ. ಏನು ನೀರು ಟಚ್ ಆಗಿಲ್ಲ, ಸ್ಟೋರೇಜ್ ಏನು ಆದ ಥರ ಬಂದಿಲ್ಲ. ನೀರು ಬಂದಿದ್ರೆ ಬಂದ್ಬಿಡುತ್ತೆ.
ಇಲ್ಲಿ ಐತೆ. ಟೋಟಲ್ 23 ರಾಡ್ ಐತೆ. ಈ ಕಡೆ ಯಾವುದೂ ಇಲ್ಲ, ಅಲ್ಲಿನೂ ಇಲ್ಲ. ರಿಮೂವ್ ಮಾಡಿ ಲಾಸ್ಟಾಗಿ ಚೆಕ್ ಮಾಡ್ಬೋದು. ಈ ಕಡೆ ಬನ್ನಿ. ಇಲ್ಲಿ 16 ಫೀಟ್ ನೋಡಿ 16 ಹಿಂಗೆ ಮಾಡಿ. ಬನ್ನಿ ಇರಿ 3 feet 16 + 3 19 ಒಂದು ರಾಡು. ಇದು ಲಾಸ್ಟ್ ಮಾತ್ರ ಸೆಕೆಂಡ್ ಏನು ಡ್ರಿಲ್ ಮಾಡಿ ರಾಡೆಲ್ಲ ಫಿಲ್ ಆಗಿದೆ. 52 ರಾಡು 1000 ಫೀಟ್ ಮಾಡಿದಾಗ ನಾವು ಸ್ಟಾಪ್ ಮಾಡಿಬಿಡ್ತೀವಿ. ಅಕ್ಕಪಕ್ಕ ವಿಚಾರಣೆ ಮಾಡಿದರೆ 1400 ಹೋದ್ರೂ ಸಹ ಆ ಏರಿಯಾದಲ್ಲಿ ನೀರು ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಡ್ತೀವಿ. ಯಾಕಂದರೆ ಹೇಳಿರೋ ಪ್ರಕಾರ ಎರಡು ಗ್ಯಾಪು 3 ನೀರು ಬಂದಿದೆ. 2 ನೀರಿನ ನೀರು ಚೇಂಜ್ ಆಗಿದೆ. ಸರಿನಾ? ಅಲ್ಲಿಂದ ಗಾಡಿ ಆಚೆ ಕಡೆ ಬರುತ್ತೆ. ಇದು ಒಂಥರ ಫೇಲ್ ಬೋರ್ವೆಲ್. ಸರಿ, ಯಾಕಂದರೆ ಆ ಅಕ್ಕಪಕ್ಕ 900 1200 1500 ಮಾಡಿನೂ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಮಾತ್ರ ಹೆಂಗೆ ಬಂದುಬಿಡುತ್ತೆ ಅಂತ ಐಡಿಯಾ ಮೇಲೆ ಸ್ಟಾಪ್ ಮಾಡಬೇಕು. ಇಲ್ಲಂತ ನಮ್ಮ ಲೆಕ್ಕ ಪ್ರಕಾರ 1000 to 16 ಗ್ಯಾಪ್ ಐತೆ. ಬರುತ್ತಂತ ಗ್ಯಾರಂಟಿ ಮಾತ್ರ ಕೊಡೋದಿಲ್ಲ. 2 ಗ್ಯಾಪು ಬಂದಿಲ್ಲ.
ಇದು ತುಂಬ ಕಷ್ಟ ಮಾಡಿಬಿಟ್ಟು ವಿಡಿಯೋ ಮಾಡಿದ್ವಿ, ಫೇಲ್ ಆಗಿದ್ರು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. இந்த கொஞ்சம் அப்படியே சாப்பிடுங்க. வரல வாங்க. ಸರ್ ನೋಡಿ, ಇದೇ ರೋಡು. ಇಲ್ಲಿಂದ ಬರಬೇಕು ಗಾಡಿ, ಅಕಸ್ಮಾತ್ ಬೋರ್ ಹೊಡೆಯೋದಾದರೆ. ಇದು ಡೆಡ್ ಎಂಡ್ ಸರ್, ಇದು ರೋಡು. ಇದೇ ಬಿಲ್ಡಿಂಗ್ ಇದೆ ಸರ್. ಬಿಲ್ಡಿಂಗ್ ಒಳಗಡೆ ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿ ಒಳಗಡೆ ಮೆಷಿನ್ ಇದೆ ಸರ್. ಇದು ಫ್ಯಾಕ್ಟ್ರಿ ಹೈಟಾಗಿದೆ. ನಮ್ಮ ಬೋರ್ ಇರೋದು ಇಲ್ಲಿ. ಬೋರ್ ಇರೋದು ಇಲ್ಲಿ, ಈ ಪಾಯಿಂಟಲ್ಲಿ ಬೋರ್ ಇದೆ ಸರ್. ಇದು ಐಟಮ್ ಎಲ್ಲ ತೆಗಿಸ್ತೀನಿ ನಾನು. ಇಲ್ಲಿ ನೋಡಿ ಸರ್, ಹೈಟ್ ಇದೆ, ಫ್ಯಾಕ್ಟ್ರಿ ಸ್ಪೇಸು ಇದೆ. ಮೆಷಿನ್ ಎಲ್ಲ ಬೇಕಾದ್ರೆ ಸೈಡಲ್ಲಿ ಖಾಲಿ ಮಾಡಿಸ್ತೀನಿ. ಆಮೇಲೆ ನಮ್ಮದು ಬಿಲ್ಡಿಂಗಲ್ಲಿ ಬಾಕಿ ಸ್ಪೇಸ್ ತೋರಿಸ್ತೀನಿ ನೋಡಿ ಸರ್. ಇದು ಗೇಟು, ಇಲ್ಲೂ 15 ಅಡಿ ಮೇಲೆ ಇದೆ. ಇಲ್ಲಿ ನೋಡಿ ಸರ್, ಇಷ್ಟು ಪಾರ್ಕಿಂಗ್ ಜಾಗ ಇದೆ.